Hello friends, welcome to my channel ಶ್ರೀ ವರ್ಲ್ಡ್ ಆಫ್ ಫ್ಯಾಷನ್. ನಾನು ನಿಮ್ಮ ಫ್ರೆಂಡು ಪ್ರಿಯಾ. ಇವತ್ತಿನ ಕ್ಲಾಸಲ್ಲಿ ನಾವು ಬೇಸಿಕ್ ಸ್ಟಿಚಸ್ ಅದು ಏನಪ್ಪ ಬೇಸಿಕ್ ಸ್ಟಿಚಸ್ಸು ಅಂತ ಅನಿಸ್ಬೋದು, ಹೌದಾ? ಬೇಸಿಕ್ ಸ್ಟಿಚಸ್ನ ಪ್ರಾಕ್ಟೀಸ್ ಮಾಡೋದು ಹೇಗೆ ಮಷೀನಲ್ಲಿ ವಿತೌಟ್ ಥ್ರೆಡ್ ಹಾಕದೆ, ದಾರ ಹಾಕ್ದೇ ನಾವು ಪ್ರಾಕ್ಟೀಸ್ ಮಾಡ್ತೀವಿ. ಹೇಗೆ, ಏನಕ್ಕೆ ಮಾಡಬೇಕು ಅಂತ ಹೇಳಿದ್ರೆ, ನಮಗೆ ಥ್ರೆಡ್ ಹಾಕಿ ಸ್ಟಿಚ್ ಮಾಡಲಿಕ್ಕೆ ಏನು ಬಿಗಿನರ್ಸಿಗೆ ಬರೋದಿಲ್ಲ, ಹೌದಾ? ಸೊ ಪ್ರಾಪರಾಗಿ ಪ್ರಾಕ್ಟೀಸ್ ಆಗಬೇಕು ಅಂತ ಹೇಳಿದ್ರೆ ಫಸ್ಟ್ ನಾವೇನು ಮಾಡ್ತೀವಿ, ಬಿಗಿನರ್ಸಿಗೆ ಪೇಪರ್ನಲ್ಲಿ ಪ್ರಾಕ್ಟೀಸ್ ಮಾಡಿಸ್ತೀವಿ. ಫಸ್ಟ್ ಏನೇ ಹೊಲಿದ್ರು ಹೇಗೆ ಹೊಲಿತೀವಿ ನಾವು, ಸ್ಟ್ರೇಟ್ ಲೈನಲ್ಲಿ ಹೊಲಿತೀವಿ. ಸೊ ಹಾಗಾಗಿ ಈ ಥರ ಪ್ರಾಕ್ಟೀಸ್ ಶೀಟ್ಸ್ನಲ್ಲಿ ನಾವು ಮಾರ್ಕ್ ಮಾಡ್ಕೊಂಡು ಸ್ಟ್ರೇಟ್ ಲೈನು, ಆಮೇಲೆ ಸ್ಕ್ವೇರು, ಸರ್ಕಲ್ಸು, ಕರ್ವ್ ಲೈನ್ಸು ಆ ಥರ ಎಲ್ಲ ಪ್ರಾಕ್ಟೀಸ್ ಮಾಡ್ತೀವಿ. ಓಕೆ, ಸೊ ಹೀಗೆ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಬಟ್ಟೆನಲ್ಲಿ ದಾರ ಹಾಕಿ ಹೊಲಿಲಿಕ್ಕೆ ತುಂಬಾ ಈಸಿ ಆಗುತ್ತೆ. ಇದ್ರ ಮೇಲೆ ಶೀಟ್ಸ್ ಮೇಲೆ ಪ್ರಾಕ್ಟೀಸ್ ಮಾಡಿದ್ರೆ ನಮಗೆ ಬಟ್ಟೆನಲ್ಲಿ ಹೊಲಿಲಿಕ್ಕೆ ತುಂಬ ಈಸಿ ಆಗುತ್ತೆ. ಸೊ ವೈಟ್ ಶೀಟ್ನಲ್ಲೇ ಮಾಡಬೇಕು ಅಂತ ಏನಿಲ್ಲ ಫ್ರೆಂಡ್ಸ್. ಇಫ್ ಯು ಆರ್ ಅಫೋರ್ಡಬಲ್, ಇದು ವೈಟ್ ಶೀಟ್ಸ್ನ ಬೈ ಮಾಡಿ, ಅಂದರೆ ಅನ್ರೂಲ್ಡ್ ಶೀಟ್ಸ್ನ ಬೈ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಮನೇಲಿ ಎಲ್ಲರ ಹತ್ರನೂ ನ್ಯೂಸ್ ಪೇಪರ್ ಇದ್ದೇ ಇರುತ್ತೆ, ಹೌದಾ? ಸೊ ಅದ್ರ ಮೇಲೆ ನಾವು ಸ್ಕೆಚ್ ಪೆನ್, ಡಾರ್ಕ್ ಕಲರ್ ಸ್ಕೆಚ್ ಪೆನ್ಸ್ ಯಾವುದಾದ್ರು ತೊಗೊಂಡು ಸ್ಕೇಲ್ ರೂಲರ್ಸ್ ಹೆಲ್ಪಿಂದ ಲೈನ್ ಹಾಕ್ಬಿಟ್ಟು ನಾವು ಪ್ರಾಕ್ಟೀಸ್ ಮಾಡ್ಬೋದು. ಓಕೆನಾ? ಸೊ ನೋ ಪ್ರಾಬ್ಲಮ್ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಲಿಕ್ಕೆ. ಓಕೆನಾ? ಸೊ ಇವತ್ತೇನೇನು ಕಲಿತೀವಿ ಅಂತ ಹೇಳಿದ್ರೆ ನೋಡಿ, ಸ್ಟ್ರೇಟ್ ಲೈನು, ಬೇಸಿಕ್ ಸ್ಟಿಚಸ್ಸಲ್ಲಿ ಸ್ಟ್ರೇಟ್ ಲೈನ್ ವಿತ್ ಆ್ಯಂಗಲ್ಸ್ ಅಂತ ಹೇಳಿ, ಓಕೆ, ಆ್ಯಂಡ್ ದೆನ್ ಕರ್ವ್ ಲೈನ್ಸು. ಓಕೆ, ಸೊ ದಿಸ್ ಇಸ್ ಕಾನ್ಸೆಂಟ್ರಿಕ್ ಸರ್ಕಲ್, ಸಾರಿ ಸ್ಕ್ವೇರ್, ಕಾನ್ಸೆಂಟ್ರಿಕ್ ಸ್ಕ್ವೇರ್ ಅಂಥೇಳಿ. ಓಕೆ, ಆ್ಯಂಡ್ ದಿಸ್ ಇಸ್ ಕಾನ್ಸೆಂಟ್ರಿಕ್ ಸರ್ಕಲ್. ಸೊ ಈ ಥರ ಎಲ್ಲ ನಾವು ಇವತ್ತಿನ ಕ್ಲಾಸಲ್ಲಿ ನಾವು ಕಲಿತಾ ಹೋಗ್ತೀವಿ. ಓಕೆ, ಬಿಫೋರ್ ಸ್ಟಾರ್ಟಿಂಗ್ ಟುಡೇಸ್ ಕ್ಲಾಸ್, ಸೊ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್, ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ರಿಕ್ವೆಸ್ಟ್ ಎಲ್ಲರಿಗೂ, ಸೊ ನನ್ನ ಚಾನಲ್ನ ಯಾರ್ಯಾರು ಇವಾಗ ಫಾರ್ ದ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಸೊ ದಟ್ ಬೆಲ್ ಬಟನ್ನ ಪ್ರೆಸ್ ಮಾಡೋದ್ರಿಂದ ಏನಾಗುತ್ತೆ, ಅದರಲ್ಲಿ ಆಲ್ ಅನ್ನೋ ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಸೊ ದಟ್ ನಿಮಗೆ ನನ್ನ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಓಕೆನಾ ಫ್ರೆಂಡ್ಸ್? ಆಲ್ರೆಡಿ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರ್ಯಾರು ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯೋರ್ ಸಪೋರ್ಟ್ ಆ್ಯಂಡ್ ಎನ್ಕರೇಜ್ಮೆಂಟ್ ಫ್ರೆಂಡ್ಸ್. ಓಕೆ, ಹೀಗೆ ನಿಮ್ಮ ಶ್ರೀ ವರ್ಲ್ಡ್ ಆಫ್ ಫ್ಯಾಷನ್ ಚಾನಲ್ನ ಎನ್ಕರೇಜ್ ಮಾಡಿ ಸಪೋರ್ಟ್ ಮಾಡ್ತಾ ಇರಿ. ಓಕೆನಾ? ಸೊ ಹಾಗಾದರೆ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನೋಡಿ ಫ್ರೆಂಡ್ಸ್, ನಾನು ನನ್ನ ಈ ಪವರ್ ಆಪ್ರೇಟೆಡ್ ಮಷಿನ್ನ, ಅಂದರೆ ಲೆಗ್ ಆಪ್ರೇಟೆಡ್ ಮಷಿನ್ನ ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟು ನಾವು ಏನೇ ಸ್ಟಿಚ್ ಮಾಡೋದಾದರೂ ಹೇಗೆ ಸ್ಟಿಚ್ ಮಾಡಬೇಕಪ್ಪ ಅಂತ ಹೇಳಿದ್ರೆ, ಸ್ಟಿಚ್ ಎಲ್ಲಿ ಬರುತ್ತೆ ಅನ್ನೋದು ನಿಮಗೆ ಗೊತ್ತಿರಲಿ. ಹೇಗೆ ಅಂದರೆ ಫ್ಯಾಬ್ರಿಕ್ ಮೇಲೆ ಸ್ಟಿಚ್ ಮಾಡೋದಾಗಲಿ, ಪೇಪರ್ನಲ್ಲಿ ಮಾಡೋದಾಗಲಿ, ಇದನ್ನು ನಾವು ಪ್ರೆಷರ್ ಫುಟ್ ಅಂತ ಹೇಳ್ತೀವಿ. ಕಾಣಿಸ್ತಿದೆ ಅಲ್ಲ? ಸೊ ಇದ್ರ ಮಧ್ಯದಲ್ಲಿ ನಮ್ಮ ನೀಡಲ್ ಇರುತ್ತೆ, ಕಾಣಿಸ್ತಿದೆ ಅಲ್ಲ? ಇದ್ರ ಮಧ್ಯದಲ್ಲಿ ನಮ್ಮ ಸೂಜಿ ಬರುತ್ತೆ, ಮಷಿನ್ ಸೂಜಿ. ಕಾಣಿಸ್ತಾ ಇದೆಯಾ ಇಲ್ಲಿ ನೋಡಿ, ಹೀಗೆ, ಹೌದಾ? ಸ್ಟಿಚ್ ಯಾವಾಗ್ಲೂ ಈ ಎರಡು ಪ್ರೆಷರ್ ಫುಟ್ದು ಕಾಲು ಇರುತ್ತಲ್ಲ, ಅದ್ರ ಮಧ್ಯದಲ್ಲಿ ನಮ್ಮ ಸೂಜಿ ಇರುತ್ತೆ. ನಾವು ಸ್ಟಿಚ್ ಮಾಡೋದು ಕೂಡ ಇದ್ರ ಮಧ್ಯದಲ್ಲೇ ಬರ್ತಾ ಹೋಗುತ್ತೆ. ಓಕೆ, ಸೊ ಹಾಗಾಗಿ ನಾವು ಏನೇ ಸ್ಟಿಚ್ ಮಾಡೋದಾದರೂ ಕೂಡ ಇದ್ರ ಮಧ್ಯದಲ್ಲಿ ನಮ್ಮ ಸ್ಟಿಚ್ ಲೈನ್ ಬರೋ ಹಾಗೆ ನಾವು ನೋಡ್ಕೋಬೇಕು. ಓಕೆನಾ? ಹೇಗೆ, ಸೊ ದಿಸ್ ಈಸ್ ಇದು ನನ್ನ ಸ್ಟಿಚ್ ಲೈನು, ಇಲ್ಲಿ ಕಾಣಿಸ್ತಾ ಇದೆಯಲ್ಲ? ಸೊ ಹೇಗೆ ಇಟ್ಕೋತೀನಿ ನಾನು ನೋಡಿ, ಇವೆರಡು ಲೆಗ್ ಮಧ್ಯದಲ್ಲಿ ನನ್ನ ಸ್ಟಿಚ್ ಲೈನ್ ಬರೋ ಹಾಗೆ ಇಟ್ಕೋತಾ ಇದ್ದೀನಿ. ಪ್ರೆಷರ್ ಫುಟ್ ಲಿಫ್ಟ್ ಆಗಿದೆ, ಹೀಗೆ ಇಳಿಸ್ಕೊಳ್ಳೋಣ. ಹೀಗೆ ನೋಡಿ, ಇದನ್ನ ಹೀಗೆ ಇಳಿಸ್ಕೊಂಡು, ಇದು ಲೆಗ್ ಆಪ್ರೇಟೆಡ್ ಮಷೀನ್ ಆಗಿರೋದ್ರಿಂದ ನಾನು ಜಸ್ಟ್ ಪೆಡಲ್ನ ಪುಷ್ ಮಾಡೋದ್ರಿಂದ ಅದು ಸ್ಟಿಚ್ ಆಗ್ತಾ ಹೋಗುತ್ತೆ. ಸೊ ಹೊಲಿಬೇಕಾದ್ರೆ ಏನು ನಾವು ಯಾವ ಪಾಯಿಂಟ್ನ ಕನ್ಸಿಡರ್ ಮಾಡಬೇಕು ಅಂತ ಹೇಳಿದ್ರೆ, ನಮ್ಮ ಪೇಪರ್ ಆಗಲಿ ಫ್ಯಾಬ್ರಿಕ್ ಆಗಲಿ ಸ್ಟ್ರೇಟ್ ಹೋಗಬೇಕು. ನಾವು ಹೀಗೆ ಬಟ್ಟೆನಾಗಲಿ ಅಥವಾ ಪೇಪರ್ನಾಗಲಿ ಯಾವುದ್ರಲ್ಲಿ ಹೊಲಿತಿರ್ತೀವಿ ಅದನ್ನು ಶೇಕ್ ಮಾಡಬಾರ್ದು. ಶೇಕ್ ಮಾಡೋದ್ರಿಂದ ಏನಾಗುತ್ತೆ, ವಿ ವೋಂಟ್ ಗೆಟ್ ದ ಸ್ಟ್ರೇಟ್ ಲೈನ್, ನಮಗೆ ಸ್ಟ್ರೇಟ್ ಲೈನು ಸಿಗೋದಿಲ್ಲ. ಓಕೆನಾ? ಸೊ ಇಲ್ಲಿ ಲೈನ್ ಹಾಕಿರೋದ್ರಿಂದ ನಮಗೆ ಈಸಿ ಸ್ಟಿಚ್ ಮಾಡಲಿಕ್ಕೆ. ಬಟ್ ವಿ ಹ್ಯಾವ್ ಟು ಕೀಪ್ ಇನ್ ಮೈಂಡ್, ವಿ ಆರ್ ಸ್ಟಿಚಿಂಗ್ ಆನ್ ಅ ಸ್ಟ್ರೇಟ್ ಲೈನ್. ಸ್ಟ್ರೇಟ್ ಲೈನಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀವಿ ಅನ್ನೋದು ನಮಗೆ ಗಮನ ಹರಿಸ್ಬೇಕು. ಓಕೆನಾ? ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ ನಿಮಗೆ? ಮಷೀನ್ ಸೌಂಡ್ ಕೇಳಿಸ್ಬಹುದು. ಓಕೆ, ಸೊ ಜಸ್ಟ್ ಇಗ್ನೋರ್ ಗೈಸ್. ನೋಡಿ ಇಲ್ಲಿ ಓಕೆ, ಹೀಗೆ ಮುಗಿತಿದ್ದಾಗೆ ನೆಕ್ಸ್ಟ್ ಸ್ಟಿಚ್ಚಿಗೆ ಹೋಗ್ತೀವಿ. ಹೇಗೆ, ಪ್ರೆಷರ್ ಫುಟ್ ಲಿಫ್ಟ್,
ಆ್ಯಂಡ್ ದೆನ್ ಟರ್ನ್. ಹೀಗೆ ನೆಕ್ಸ್ಟ್ ಲೈನಲ್ಲಿ ಹೊಲಿತಾ ಇದ್ದೀನಿ. ನಾನು ಕೆಲವೊಂದು ರಾಂಗ್ ಕೂಡ ಸ್ಟಿಚ್ ಮಾಡಿ ತೋರಿಸ್ತೀನಿ ನಿಮ್ಗಳಿಗೆ, ಸೊ ದಟ್ ನಿಮಗೆ ಗೊತ್ತಾಗುತ್ತೆ ಹೇಗೆ ಹೊಲಿಬಾರ್ದು ಅಂತ, ಯಾವ ಥರ ನಾವು ಸ್ಟಿಚ್ ಮಾಡಬಾರ್ದು ಅನ್ನೋದು ಕೂಡ ನಿಮ್ಗೆ ಇಲ್ಲಿ ಗೊತ್ತಾಗ್ತದೆ. ಓಕೆನಾ? ನೋಡಿ, ಇಲ್ಲಿ ಸ್ವಲ್ಪ ಚೊಟ್ಟ ಹೊಲಿದಿದ್ದೀನಿ ನಾನು. ನಿಮಗೆ ಅದು ಕಾಣಲ್ಲ, ಲೈನ್ ಇಲ್ಲಿರೋದ್ರಿಂದ ನಿಮಗೆ ಇದು ಕಾಣೋದಿಲ್ಲ. ಬ್ಯಾಕ್ ಸೈಡಲ್ಲಿ ಟರ್ನ್ ಮಾಡಿ ನಾನು ತೋರಿಸ್ತೀನಿ. ಕೆನ್ ಯು ಸಿ ಗೈಸ್? ಇಲ್ಲಿ ಕಾಣಿಸ್ತಿದೆ ಅಲ್ಲ? ಐ ಹೋಪ್ ಇಲ್ಲಿ ಕಾಣಿಸ್ತಿದೆ ಅಲ್ವಾ? ಇದು ಚೊಟ್ಟ ಹೊಲಿದಿದ್ದೀನಿ ನಾನು, ಅಂದರೆ ಕ್ರಾಸಾಗೆ ಈಗ ಸ್ವಲ್ಪ ಟ್ವಿಸ್ಟ್ ಮಾಡಿ ಕ್ರಾಸ್ ಮಾಡಿ ಹೊಲಿದಿದ್ದೀನಿ. ಸೊ ದಿಸ್ ಈಸ್ ರಾಂಗ್. ಸ್ಟ್ರೇಟ್ ಲೈನಲ್ಲೇ ಹೊಲಿಬೇಕು ಅಂದರೆ ಏನು ಮಾಡಬೇಕು, ನೀಟಾಗಿ ನಾವು ವಿ ಹ್ಯಾವ್ ಟು ಫೀಡ್, ಅಂದರೆ ನಾವು ಬಟ್ಟೆನ ಹೀಗೆ ಕೊಡಬೇಕು ಕ್ಲೀನಾಗಿ, ಕೈಯಲ್ಲಿ ಹಿಂಗೆ 2 ಕೈಯಲ್ಲಿ ಹೀಗೆ ಇಟ್ಕೊಳ್ಳಿ, ಹೀಗೆ ಹೊಲಿತಾ ಹೋಗಿ. ಓಕೆನಾ? ದಿಸ್ ಈಸ್ ದ ಈಸಿ ಟ್ರಿಕ್ ಅಷ್ಟೇ. ಓಕೆ, ನೋಡಿ ಫ್ರೆಂಡ್ಸ್, ನಾನು ಫುಲ್ ಕಂಪ್ಲೀಟ್ ಮಾಡಿದ್ದೀನಿ. ಕಾಣಿಸ್ತಿದೆಯಾ? ಇಲ್ಲಿ ನೋಡಿ, ಹೀಗೆ ಲಾಸ್ಟಲ್ಲಿ ನಾನು ಸ್ವಲ್ಪ ರಾಂಗ್ ಸ್ಟಿಚ್ ಮಾಡಿದ್ದೀನಿ. ಹೇಗೆ ಬ್ಯಾಕ್ ಸೈಡಲ್ಲಿ ನೋಡಿದಾಗ ಗೊತ್ತಾಗುತ್ತೆ ನಿಮಗೆ ಯಾವ ಥರ ನೀಟಾಗಿ ಹೊಲಿಬೇಕು ನಾವು ಅಂತ. ಸಿ ದಿಸ್, ಇಲ್ಲಿ ನೋಡಿ, ದಿಸ್ ಈಸ್ ರಾಂಗ್. ಕಾಣಿಸ್ತಿದೆ ಅಲ್ವಾ? ನಾನು ಇಲ್ಲಿ ಮಿಸ್ಟೇಕ್ ಮಾಡಿದ್ದೀನಿ, ಅಂದರೆ ಹಿಂಗೆ ಕ್ರಾಸ್ ಬಂದಿದೆ. ಇಟ್ಸ್ ನಾಟ್ ಅ ಸ್ಟ್ರೇಟ್ ಲೈನ್ ಅಲ್ವಾ? ವೆರಾಸ್ ಇದು ನೋಡಿ ಎಷ್ಟು ನೀಟಾಗಿ ಬಂದಿದೆ, ಹೌದಾ? ಸೊ ಈ ಥರ ಹೊಲಿಬಾರ್ದು, ನಾವು ಹೀಗೆ ಹೊಲಿಬೇಕು. ಓಕೆನಾ? ನೋಡಿ, ಕಾಣಿಸ್ತಾ ಇದೆಯಾ? ಒಂದು ಸ್ಟ್ರೇಟ್ ಲೈನ್ ವಿತ್ ಆ್ಯಂಗಲ್ಸ್, ಅಂದರೆ ಕಾರ್ನರ್ಸ್ ಬರುತ್ತೆ ನಮಗೆ. ಇದನ್ನು ನಾವು ಹೇಗೆ ಸ್ಟಿಚ್ ಮಾಡಬೇಕಪ್ಪ ಅಂತ ಹೇಳಿದ್ರೆ, ಏನಕ್ಕೆ ಇದು ಸ್ಟಿಚ್ ಮಾಡಿದ್ರೆ ದ ಬೆನಿಫಿಟ್ಸ್ ಆಫ್ ಸ್ಟಿಚಿಂಗ್ ದೀಸ್ ಸ್ಟ್ರೇಟ್ ಲೈನ್ಸು, ಆ್ಯಂಗಲ್ಸು, ಕಾರ್ನರ್ ಸ್ಟಿಚ್ ಮಾಡೋದು ಏನಕ್ಕೆ ಬೆನಿಫಿಟ್ ಆಗುತ್ತೆ ಅಂತ ಹೇಳಿದ್ರೆ, ನಮಗೆ ನೆಕ್ ಲೈನ್ಸ್ ಎಲ್ಲ ಸ್ಟಿಚ್ ಮಾಡಬೇಕಾದ್ರೆ, ಅಂದರೆ ನೆಕ್ ಡಿಸೈನ್ಸ್ ಸ್ಟಿಚ್ ಮಾಡ್ತಿರ್ತೀವಲ್ವ, ವಿ ನೆಕ್ ಶೇಪ್ ಆಗಿರ್ಬೋದು, ಅಥವಾ ಸ್ಕ್ವೇರು, ಪೆಂಟಗಾನು, ಸ್ವೀಟ್ ಹಾರ್ಟ್ ನೆಕ್ ಶೇಪ್ಸು ಹಾಗೆಲ್ಲ ಹೇಳ್ತೀವಲ್ಲ. ಸೊ ಅಂಥ ಶೇಪ್ಸು ಸ್ಟಿಚ್ ಮಾಡಬೇಕಾದ್ರೆ ನಮಗೆ ಇಲ್ಲಿ ನಾವೇನು ಪ್ರಾಕ್ಟೀಸ್ ಮಾಡ್ತೀವಲ್ಲ ಲೈನ್ಸು, ಅದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಕಾರ್ನರ್ ಬಂದಾಗ ನಾವು ಹೇಗೆ ಸ್ಟಿಚ್ ಮಾಡಬೇಕು ಅನ್ನೋದನ್ನು ನೋಡೋಣ. ಸೊ ಸ್ಟಾರ್ಟ್ ಮಾಡೋದಿಲ್ಲಿ ಈ ಪಾಯಿಂಟಿಂದ, ಹೌದಾ? ಸೊ ಹೇಗೆ ಇಟ್ಕೊಳ್ಳೋಣ, ಪ್ರೆಷರ್ ಫುಟ್ ಮಧ್ಯದಲ್ಲಿ ನಮ್ಮ ಲೈನ್ಸ್ ಬರೋ ಹಾಗೆ ಇಟ್ಕೊಳ್ಳೋಣ. ಓಕೆ, ಕಾಣಿಸ್ತಿದೆ ಅಲ್ಲ? ಹೀಗೆ ಸ್ಟಾರ್ಟ್ ಮಾಡೋಣ. ಕಾರ್ನರ್ ಬಂದಾಗ ನಮ್ಮ ನೀಡಲ್ಲು ಅಲ್ಲೇ ಇರಬೇಕು. ಮಷಿನ್ ಸೂಜಿ ಇರುತ್ತಲ್ಲ, ಅದು ಅಲ್ಲೇ ಇರಬೇಕು. ಸೂಜಿ ಎತ್ತಿರಬಾರ್ದು, ಸೂಜಿ ಈ ಪಾಯಿಂಟ್ ಒಳಗಡೆನೇ ಇರಬೇಕು. ಆ್ಯಂಡ್ ದೆನ್ ನಾವು ಆ ಪಾಯಿಂಟನ್ನು ಪೇಪರ್ನ ಅಥವಾ ಫ್ಯಾಬ್ರಿಕ್ನಲ್ಲಿ ಸ್ಟಿಚ್ ಮಾಡಬೇಕಾದ್ರೆ ತಿರುಗಿಸ್ಕೋಬೇಕು ಅದನ್ನು. ಓಕೆನಾ? ನೋಡ್ಕೊಳ್ಳಿ ಇಲ್ಲಿ. ನೋಡಿ, ಆ ಪಾಯಿಂಟಲ್ಲಿ ನಾನು ಸೂಜಿನ ಕಾಣಿಸ್ತಾ ಇದೆ ಅಲ್ಲ, ನೋಡಿ ಅಲ್ಲಿ. ಓಕೆ, ಸೂಜಿಯಲ್ಲಿ ಆ ಪಾಯಿಂಟಲ್ಲಿ ಇದೆ. ಸೊ ಈಗೇನು ಮಾಡಬೇಕು, ಪ್ರೆಷರ್ ಫುಟ್ನ ಲಿಫ್ಟ್ ಮಾಡಿ ಬಟ್ಟೆ ಅಥವಾ ನೀವು ಪೇಪರ್ನ, ಈಗ ನಾವು ಪೇಪರಲ್ಲಿ ಹೊಲಿತಿರೋದ್ರಿಂದ ಐ ಜಸ್ಟ್ ಟರ್ನ್ ದ ಪೇಪರ್ನ ಟರ್ನ್ ಮಾಡ್ಕೊತೀನಿ. ಓಕೆನಾ? ನೋಡಿ, ಸೂಜಿ ಇಲ್ಲೇ ಇದೆ. ಸೊ ಪ್ರೆಷರ್ ಫುಟ್ನ ಡೌನ್ ಮಾಡಿ ಮತ್ತೆ ಈ ಕಾರ್ನರ್ ಬಂದಾಗ ಸೂಜಿ ಇಲ್ಲೇ ನಿಲ್ಲಬೇಕು. ಓಕೆನಾ? ಆ್ಯಂಡ್ ದೆನ್ ಮತ್ತೆ ಅಗೇನ್ ಟರ್ನ್ ದ ಪೇಪರ್. ನೋಡಿ, ಬೇಕಾದರೆ ಮ್ಯಾನ್ಯುಯಲ್ ಆಗಿ ಹೀಗೆ ಮಾಡ್ಕೊಳ್ಳಿ. ಸೂಜಿ ಇಲ್ಲೇ ಇದೆ. ಟರ್ನ್ ಯುವರ್ ಪೇಪರ್, ಹೀಗೆ ಪೇಪರ್ನ ಟರ್ನ್ ಮಾಡಿ. ಓಕೆ, ಆ್ಯಂಡ್ ದೆನ್ ಡೌನ್ ಯುವರ್ ಪ್ರೆಷರ್ ಫುಟ್ನ ಕೆಳಗಿಳಿಸಿ ಸ್ಟಿಚ್ ಮಾಡಿ. ಹಾಗೆ ಕಾರ್ನರ್ ಬಂದಾಗೆಲ್ಲ ಕೂಡ ಸೂಜಿ ಕೆಳಗಡೆನೇ ಇರಬೇಕು, ಪ್ರೆಷರ್ ಫುಟ್ನ ಎತ್ತುತ್ತೀರ, ಆ್ಯಂಡ್ ದೆನ್ ಅಲ್ಲಿ ಪೇಪರ್ನ ಅಥವಾ ಫ್ಯಾಬ್ರಿಕ್ನ ಟರ್ನ್ ಮಾಡ್ತೀರಾ, ಸ್ಟಿಚ್ ಮಾಡ್ತಾ ಹೋಗ್ತೀರ. ನೋಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಕಾಣಿಸ್ತಿದೆಯಾ? ಫುಲ್ ಕಂಪ್ಲೀಟ್ ಆಗಿದೆ. ಸೊ ಐ ಜಸ್ಟ್ ಶೋ ಯು ಗೈಸ್ ಆನ್ ದ ಬ್ಯಾಕ್ ಸೈಡಲ್ಲಿ ತೋರಿಸ್ತೀನಿ. ಸಿ ಪಾಯಿಂಟ್ ಎಲ್ಲೆಲ್ಲಿ ಸ್ಟಾಪ್ ಆಗಿರೋದು ನೋಡಿ, ನೀಟಾಗಿ ಗೊತ್ತಾಗುತ್ತೆ ನಿಮಗೆ, ಹೌದಾ? ನೆಕ್ಸ್ಟ್ ಶೇಪ್ಸ್ ಬಂದು ಇಲ್ಲಿ ನೋಡಿ, ಕ್ರಾಸ್ ಶೇಪ್ಸ್ ಇದೆ. ಸೊ ನಾನು 2 ಡಿಫ್ರೆಂಟ್ ಕಲರ್ಸಲ್ಲಿ ಮಾಡಿದ್ದೀನಿ, ಸೊ ದಟ್
ಸೇಮ್ ಇದೇ ಥರನೇ, ಬಟ್ ವಿ ಇನ್ವರ್ಟೆಡ್ ವಿ ಶೇಪ್ಸ್ ಇದೆ. ಓಕೆನಾ? ಹೇಗೆ ಸ್ಟಾರ್ಟ್ ಮಾಡೋದು? ಮೊದಲನೇದು, ಸೊ ಸ್ಟಾರ್ಟ್ ವಿತ್ ದಿಸ್ ಪಾಯಿಂಟ್, ಈ ಪಾಯಿಂಟಿಂದ ಸ್ಟಿಚ್ ಮಾಡೋಣ. ಸೊ ಫಸ್ಟ್ ನಾನು ಬ್ಲೂನಲ್ಲಿ ಮಾರ್ಕ್ ಮಾಡಿರೋದನ್ನು ಸ್ಟಿಚ್ ಮಾಡ್ತಾ ಹೋಗ್ತೀನಿ. ನೋಡಿ ಹೀಗೆ. ಪಾಯಿಂಟ್ ಬಂದಾಗ ಸ್ಟಾಪ್ ಮಾಡಬೇಕು, ನೀಡಲ್ ಅಲ್ಲೇ ಇರಬೇಕು. ಓಕೆ, ನೋಡಿ ಇಲ್ಲಿ ಕಾಣಿಸ್ತಿದೆಯಾ? ಸಿ, ಸೂಜಿ ಅಲ್ಲೇ ಇದೆ. ಟರ್ನ್ ಯೋ ಪೇಪರ್ನ ಟರ್ನ್ ಮಾಡಿ ಸ್ಟಿಚ್ ಮಾಡಿ. ಇದು ಕಂಪ್ಲೀಟ್ ಆಯಿತು. ಅಗೇನ್ ರೆಡ್ಡಲ್ಲಿರೋದನ್ನು. ಓಕೆ, ನೋಡಿ ಕಾಣಿಸ್ತಾ ಇದೆಯಾ? ಸೊ ಫುಲ್ಲು ಸ್ಟಿಚ್ ಮಾಡಿ ಆಗಿದೆ ಇದು. ಓಕೆನಾ? ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ ನಾನು. ಸೊ ಐ ಶೋ ಯು ಆನ್ ದ ಬ್ಯಾಕ್ ಸೈಡ್. ನೋಡಿ ಬ್ಯಾಕ್ ಸೈಡ್ ನೋಡಿ ಕಾಣಿಸ್ತಾ ಇದೆಯಾ? ಹೀಗೆ. ಸೊ ಪಾಯಿಂಟ್ ಎಲ್ಲೆಲ್ಲಿ ಬರುತ್ತೆ ಅಲ್ಲಿ ಸ್ಟಾಪ್ ಮಾಡಬೇಕು, ಹಾಗೆ ಸ್ಟಿಚ್ ಮಾಡ್ತಾ ಹೋಗಬೇಕು. ನೋಡಿ ಫ್ರೆಂಡ್ಸ್, ನೆಕ್ಸ್ಟ್ ಇರೋದು ನಮ್ಮದು ಬೇಸಿಕ್ ಸ್ಟಿಚಸಲ್ಲಿ ಕರ್ವ್ ಲೈನ್ಸ್ ಏನಕ್ಕೆ ಸ್ಟಿಚ್ ಮಾಡಬೇಕಪ್ಪ ಅಂತ ಹೇಳಿದ್ರೆ, ನಾನು ಆಲ್ರೆಡಿ ಹೇಳ್ದೆ ಅಲ್ಲ, ನಮ್ಮ ಬಾಡಿ ಶೇಪ್ಸ್ ಎಲ್ಲನೂ ಕರ್ವ್ ಆಗೇ ಇರುತ್ತೆ, ನಾಟ್ ಅ ಸ್ಟ್ರೇಟ್ ಲೈನಲ್ಲಿ ಅಲ್ವಾ. ಸೊ ಕರ್ವ್ ಲೈನ್ಸ್ ನಾವು ಮ್ಯಾಕ್ಸಿಮಮ್ ಪ್ರಾಕ್ಟೀಸ್ ಮಾಡಿದಷ್ಟು ನಮಗೆ ಯಾವುದೇ ಶೇಪ್ಸ್ನಲ್ಲಿ ನೀಟಾಗಿ ಸ್ಟಿಚ್ ಮಾಡೋ ಪ್ರಾಕ್ಟೀಸ್ ಚೆನ್ನಾಗಾಗತ್ತೆ. ಓಕೆ, ಸೊ ಇದರಲ್ಲಿ ಏನು ಟ್ರಿಕ್ಸ್ ಯೂಸ್ ಮಾಡಬೇಕು? ಸ್ಟ್ರೇಟ್ ಲೈನಲ್ಲಾದರೆ ಹೀಗೆ ಇಟ್ಕೊಂಡು ಹೀಗೆ ಸ್ಟ್ರೇಟಾಗಿ ಹೀಗೆ ಮಾಡಬೇಕು. ವೆರಾಸ್ ಇದು ಕರ್ವ್ ಶೇಪ್ಸ್ನ ನೀವು ಸ್ಟಿಚ್ ಮಾಡಬೇಕಾದ್ರೆ ಯಾವ ಥರ ಶೇಪ್ ಇದೆ ಆ ಥರ ಪೇಪರ್ ಅಥವಾ ಬಟ್ಟೆನ ಹೀಗೆ ತಿರುಗಿಸ್ತಾ ಹೋಗಬೇಕು. ಓಕೆನಾ? ನೋಡೋಣ ಹಾಗಾದರೆ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಈ ಪಾಯಿಂಟಿಂದ ಕಾಣಿಸ್ತಿದೆ ಹೀಗೆ. ನೋಡಿ ನಾನು ಹೇಗೆ ತಿರುಗಿಸ್ತಾ ಹೋಗ್ತೀನಿ, ಶೇಪ್ ಇದು ಹೀಗಿದೆ, ಹಾಗೆ ನಾವು ಪೇಪರ್ನ ಹೀಗೆ ಹೀಗೆ ಟರ್ನ್ ಮಾಡ್ಕೋತಾ ಹೋಗಬೇಕು. ಓಕೆನಾ? ಐ ಹೋಪ್ ಕಾಣಿಸ್ತಿದೆ ಅಲ್ವಾ ನಾನು ಪೇಪರ್ನ ಟರ್ನ್ ಮಾಡ್ತಾ ಇರೋದು. ಕಾಣಿಸ್ತಿದೆಯಾ? ನೋಡಿ ಹೀಗೆ. ಓಕೆ, ಸೊ ನೆಕ್ಸ್ಟ್ ಕರ್ವ್ ಲೈನ್ಸು ಹಾಗೆ ಸ್ಟಿಚ್ ಮಾಡೋಣ. ನೋಡ್ಕೊಳ್ಳಿ ಹೇಗೆ ಮಾಡೋದು ಅಂತ. ಓಕೆ, ನೋಡಿ ಸಿ ಆನ್ ದ ಬ್ಯಾಕ್ ಸೈಡ್ ಕಾಣಿಸ್ತಾ ಇದೆ ಅಲ್ಲ, ಹೀಗೆ. ಓಕೆನಾ? ಈ ಥರ. ಸೊ ಇದು ಫುಲ್ ನಾನು ಹಾಗೆ ಸ್ಟಿಚ್ ಮಾಡಿ ನಿಮಗೆ ತೋರಿಸ್ತೀನಿ. ಓಕೆನಾ? ನೋಡಿ ಫ್ರೆಂಡ್ಸ್, ಇದು ಸ್ಟಿಚ್ ಮಾಡಾಗಿದೆ, ಕೆನಸಿ ಫುಲ್ ಕಂಪ್ಲೀಟ್ ಆಗಿದೆ. ಸೊ ಬ್ಯಾಕ್ ಸೈಡ್ ತೋರಿಸ್ತೀನಿ ನೋಡಿ. ಕೆನಸಿ ಆನ್ ದ ಬ್ಯಾಕ್ ಸೈಡ್ ಶೇಪ್ಸ್ ಹೇಗೆ ಬಂದಿದೆ ಅಂತ ಕಾಣಿಸ್ತಿದೆ ಅಲ್ವಾ? ನೋಡಿ ಹೀಗೆ ನೀಟಾಗಿ ಬರಬೇಕು, ಆಯಿತಾ? ಸೊ ನೆಕ್ಸ್ಟ್ ಬಂದು ಇದಾದ ನಂತರ ನಮ್ಮದು ನೆಕ್ಸ್ಟು ಕಾನ್ಸೆಂಟ್ರಿಕ್ ಸ್ಕ್ವೇರ್ಸ್. ಇದು ತುಂಬಾ ಈಸಿ, ಬಟ್ ಏನನ್ನ ನೆನ್ಪಿಟ್ಕೋಬೇಕು ಅಂದರೆ ಪಾಯಿಂಟೆಡ್ ಎಲ್ಲೆಲ್ಲಿ ಬರುತ್ತೆ, ಪಾಯಿಂಟ್ಸ್ ಎಲ್ಲಿ ಬರುತ್ತೆ, ಕಾರ್ನರ್. ಸೊ ಅಲ್ಲಿ ನಾವು ಏನು ಮಾಡಬೇಕು ಹೇಳಿ, ನೀಡಲ್ನ ಆ ಪಾಯಿಂಟಲ್ಲಿ ನಿಲ್ಲಿಸ್ಬೇಕು, ಪ್ರೆಷರ್ ಫುಟ್ನ ಲಿಫ್ಟ್ ಮಾಡಬೇಕು, ಎತ್ತಬೇಕು. ಆ್ಯಂಡ್ ದೆನ್ ನಾವು ಎಲ್ಲಿ ನೋಡಿ ಇಲ್ಲೆಲ್ಲ ಎಲ್ಲೆಲ್ಲಿ ಕಾರ್ನರ್ಸ್ ಬರ್ತಾ ಇದೆ ಕಾಣಿಸ್ತಿದೆಯಾ? ಕಾರ್ನರ್ ಬಂದಿರೋ ಕಡೆ ಎಲ್ಲನೂ ನಿಲ್ಲಿಸ್ಬೇಕು, ಸೂಜಿನ ಅಲ್ಲೇ ಇಡಬೇಕು, ಆ ಪಾಯಿಂಟ್ನಲ್ಲೇ ನಿಲ್ಲಿಸ್ಬೇಕು, ಪ್ರೆಷರ್ ಫುಟ್ ಲಿಫ್ಟ್ ಮಾಡಿ ಸ್ಟಿಚ್ ಮಾಡಬೇಕು. ಓಕೆನಾ? ಸ್ಟಾರ್ಟ್ ಮಾಡೋಣ. ಸ್ಟ್ರೇಟ್ ಲೈನ್ ಆಗಿರೋದ್ರಿಂದ ಇಟ್ ಈಸ್ ಈಸಿ, ಏನೂ ಇಲ್ಲ, ನಾವು ಸುಮ್ಮನೆ ಹಾಗೆ ಪೇಪರ್ನ ಫೀಡ್ ಮಾಡ್ಕೋತಾ ಹೋಗೋದು ಅಷ್ಟೇ. ಸೊ ಇದಕ್ಕೇನು ಟ್ರಿಕ್ಸ್ ಅಂದರೆ, ನಿಮಗೆ ಕಂಟ್ರೋಲ್ ಸಿಗಲ್ಲ ಹೊಲಿಬೇಕಾದ್ರೆ ಅಂದಾಗ ಏನು ಮಾಡಿ ಅಂತ ಹೇಳಿದ್ರೆ,
ಸ್ಲೋ ಮಾಡಿ, 2 ಸ್ಟಿಚ್ ದೂರ ಇದ್ದಾಗಲೇ ಸ್ಲೋ ಮಾಡಿ ನಿಮ್ಮ ಹ್ಯಾಂಡಲ್ ಇರುತ್ತಲ್ಲ, ಮಷಿನ್ ಹ್ಯಾಂಡಲಲ್ಲಿ ಕೈಯಲ್ಲಿ ಹೀಗೆ ರೊಟೇಟ್ ಮಾಡಿ ಆ ಪಾಯಿಂಟಿಗೆ ಬಂದು ನೀಡಲ್ನ ನಿಲ್ಲಿಸಿ. ಸೊ ಇವಾಗ ನಾನು ಪ್ರೆಷರ್ ಫುಟ್ನ ಲಿಫ್ಟ್ ಮಾಡ್ತಾ ಇದ್ದೀನಿ, ಎತ್ಕೋತಾ ಇದ್ದೀನಿ. ಟರ್ನ್, ಪೇಪರ್ ಆ್ಯಂಡ್ ಸ್ಟಿಚ್. ಓಕೆ, ನೋಡಿ ನಾನು ಕಾರ್ನರ್ ಬಂದಿರೋ ಕಡೆ ಎಲ್ಲನೂ ಸ್ಟಾಪ್ ಮಾಡ್ತಾ ಇದ್ದೀನಿ ಆ್ಯಂಡ್ ದೆನ್ ಸ್ಟಿಚ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಸೊ ನಾನು ತೋರಿಸ್ತೀನಿ ನಿಮಗೆ, ಇದು ಲಿಫ್ಟ್ ಮಾಡಿ ನಾನು ಕೆಲವೊಂದು ಕಡೆ ರಾಂಗ್ ಸ್ಟಿಚ್ ಮಾಡಿದ್ದೀನಿ, ಹೇಗೆ ಮಾಡಬಾರ್ದು ಅಂತ ನಾನು ತೋರಿಸ್ಲಿಕ್ಕೋಸ್ಕರ. ಓಕೆ, ಅದು ಕೂಡ ತೋರಿಸ್ತೀನಿ ನೋಡಿ. ಕಾಣಿಸ್ತಾ ಇದೆಯಾ? ಎಲ್ಲಾದರೂ ನೋಟಿಫೈ ಮಾಡ್ತಿದ್ದೀರಾ ಎಲ್ಲಿ ರಾಂಗ್ ಆಗಿದೆ ಅಂಥೇಳಿ? ಸೊ ಕ್ಯಾನ್ ಯು ಸಿ ಹಿಯರ್? ಸ್ವಲ್ಪ ಚೊಟ್ಟಪಟ್ಟ ಬಂದಿದೆ, ಆಯಿತಾ? ಕಾರ್ನರ್ನಲ್ಲಿ ನಾನು ಸ್ವಲ್ಪ ಲಿಫ್ಟ್ ಮಾಡಿದೆ, ಈ ಪಾಯಿಂಟಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ? ಸೊ ಈ ಥರ ನಾವು ಸ್ಟಿಚ್ ಮಾಡಬಾರ್ದು. ನೆಕ್ಸ್ಟ್ ಬಂದು ಕರ್ವ್ ಲೈನು. ಕರ್ವ್ ಲೈನ್ ಅಂದರೆ ಇದು ಕಾನ್ಸಂಟ್ರಿಕ್ ಸರ್ಕಲ್ ಅಂತ ಹೇಳ್ತೀವಿ. ಸೊ ಇದು ಕೂಡ ಎಲ್ಲಿ ಯೂಸ್ ಆಗುತ್ತೆ, ಏನಕ್ಕಪ್ಪ ಇದನ್ನು ಸ್ಟಿಚ್ ಮಾಡಬೇಕು ಅಂತ ನಿಮ್ಮ ಮನಸ್ಸಿಗೆ ಬರ್ಬೋದು. ಇದು ಕೂಡ ನಾವು ಕರ್ವ್ ಶೇಪ್ಸು, ನೆಕ್ ಶೇಪ್ಸು, ಈಗ ಬ್ಯಾಕ್ಸ್ ಏನು ಕ್ಲೋಸ್ ನೆಕ್ ಡಿಸೈನ್ಸಲ್ಲಿ ಬ್ಯಾಕ್ ಡ್ರಾಪ್ ಶೇಪ್ಸು ಹಾಗೆಲ್ಲ ಮಾಡಿರ್ತೀವಿ, ನೋಡಿರ್ತೀರಲ್ಲ. ಸೊ ಅಂಥದ್ದು ಕಡೆ ಆ್ಯಂಡ್ ದೆನ್ ಕಾಲರ್ದು ಶೇಪ್ಸ್ ಎಲ್ಲ ಸ್ಟಿಚ್ ಮಾಡಬೇಕಾದ್ರೆ ಕಂಟಿನ್ಯೂ ಶೇಪ್ಸ್ ಇರುತ್ತಲ್ಲ, ಅಂಥ ಕಡೆ ಎಲ್ಲನೂ ನಮಗೆ ಈ ಥರ ಕಂಟಿನ್ಯೂಸ್ ಕಾನ್ಸಂಟ್ರಿಕ್ ಸ್ಕ್ವೇರ್ ಆಗಿರ್ಬೋದು, ಕಾನ್ಸಂಟ್ರಿಕ್ ಸರ್ಕಲ್ಸ್ ಆಗಿರ್ಬೋದು ಸ್ಟಿಚ್ ಮಾಡೋದು ಹೆಲ್ಪ್ಫುಲ್ ಆಗುತ್ತೆ. ಹೇಗೆ ಸ್ಟಿಚ್ ಮಾಡ್ತೀರಾ ನೋಡಿ. ಸೊ ಇಲ್ಲಿ ಒಂದು ಕಡೆಯಿಂದ ಸ್ಟಾರ್ಟ್ ಮಾಡೋಣ. ಕೆಮಿಸಿ ಕಾಣಿಸ್ತಿದೆ ಅಲ್ಲ? ಸೊ ಹೀಗೆ ಶೇಪ್ ಹೇಗಿದೆ ಹಾಗೆ ನಾವು ನೀಡಲ್ನ ಟರ್ನ್ ಮಾಡ್ಕೋತಾ, ಪೇಪರ್ನ ಟರ್ನ್ ಮಾಡ್ಕೋತಾ ಸ್ಟಿಚ್ ಮಾಡಬೇಕು. ಓಕೆನಾ? ನೋಡ್ಕೊಳ್ಳಿ. ಒಂದು ಇಂಪಾರ್ಟೆಂಟ್ ನೋಟ್ ಇದ್ರಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡೋದು ಏನಂತ ಹೇಳಿದ್ರೆ, ಈ ಥರ ಶೇಪ್ಸ್ಗಳು ಹೊಲಿಬೇಕಾದ್ರೆ ಸಾವಧಾನವಾಗಿ ನಿಧಾನಕ್ಕೆ ಹೊಲಿಯೋದು ತುಂಬ ಒಳ್ಳೆಯದು. ಓಕೆ, ಆವಾಗ ನೀಟ್ ಫಿನಿಶಿಂಗ್ ಬರುತ್ತೆ. ಓಕೆ, ನೋಡಿ ನಾನು ಇಲ್ಲಿ ಕ್ಲೋಸ್ ಮಾಡಿದ್ದೀನಿ. ಹೇಗೆ ಸ್ಟಿಚ್ ಆಗಿದೆ ಅದು ಅಂತ ತೋರಿಸ್ತೀನಿ ನೋಡಿ. ಕಾಣಿಸ್ತಾ ಇದೆಯಾ? ಓಕೆ, ಹೀಗೆ. ಸೊ ಯಾವುದೇ ಆಗುತ್ತೆ ಕಾನ್ಸಂಟ್ರಿಕ್ ಶೇಪ್ಸ್ ಯಾವುದೇ ಆಗಲಿ, ಇದರ್ ಇಟ್ ಈಸ್ ಸ್ಕ್ವೇರ್ ಅಥವಾ ಸರ್ಕಲ್, ಅದನ್ನು ನಿಧಾನಕ್ಕೆ ಸಾವಕಾಶವಾಗಿ ಸಮಾಧಾನವಾಗಿ ಸ್ಟಿಚ್ ಮಾಡಬೇಕಾಗತ್ತೆ. ಓಕೆನಾ? ಸೊ ನಾನು ಇದನ್ನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಹೇಗೆ ಅಂಥೇಳಿ. ನೋಡಿ ಫ್ರೆಂಡ್ಸ್, ಇದು ಕಂಪ್ಲೀಟ್ ಆಗಿದೆ. ಸೊ ರೈಟ್ ಸೈಡಲ್ಲಿ ಹೀಗೆ ಕಾಣಿಸ್ತಿದೆ, ರಾಂಗ್ ಸೈಡಲ್ಲಿ ನೋಡಿ ಹೇಗೆ ಕಾಣಿಸುತ್ತೆ ಅಂಥೇಳಿ. ಓಕೆ, ಹೀಗೆ ಕಾಣಿಸ್ತಾ ಇದೆಯಾ? ಕೆಣಿಸಿ ಹೀಗೆ ಈ ಥರ ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡೋದ್ರಿಂದ ಫ್ಯಾಬ್ರಿಕ್ ಮೇಲೆ ಸ್ಟಿಚ್ ಮಾಡೋದು ನಿಮಗೆ ತುಂಬಾ ಈಸಿ ಅನಿಸುತ್ತೆ. ನೋಡಿ, ಇದು ಸರ್ಕಲ್ಲು, ಕಾನ್ಸಂಟ್ರಿಕ್ ಸ್ಕ್ವೇರ್ಸು, ಕರ್ವ್ ಶೇಪ್ಸು, ಸ್ಟ್ರೇಟ್ ಲೈನ್ ವಿತ್ ಆ್ಯಂಗಲ್ಸ್ ಬರುತ್ತಲ್ಲ ಅದು, ಆ್ಯಂಡ್ ದೆನ್ ಫಸ್ಟ್ ಒನ್ ನಾವು ಪ್ರಾಕ್ಟೀಸ್ ಮಾಡಿದ್ದು ಸ್ಟ್ರೇಟ್ ಲೈನ್ಸ್. ಓಕೆ, ಇದಿಷ್ಟು ಇವತ್ತಿನ ಕ್ಲಾಸಲ್ಲಿ ನಾವು ಪ್ರಾಕ್ಟೀಸ್ ಮಾಡಿದ್ದೀವಿ. ಓಕೆ, ಬೇಸಿಕ್ ಸ್ಟಿಚಸ್ ಅಂತ ಹೇಳ್ತೀವಿ. ಐ ಹೋಪ್ ಇದೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಮನೆಯಲ್ಲಿ ನೀವುಗಳು ಬೇಸಿಕ್ ಯಾರಿದ್ದೀರ, ಬಿಗಿನರ್ಸ್ ಅಂತ ಸ್ಟೂಡೆಂಟ್ಸ್ ಯಾರಿದ್ದೀರ, ದಯವಿಟ್ಟು ಇದನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮಗೆ ಫ್ಯಾಬ್ರಿಕ್ ಮೇಲೆ ಸ್ಟಿಚ್ ಮಾಡೋದು ತುಂಬಾ ಈಸಿ ಆಗ್ತದೆ. ಓಕೆ ಫ್ರೆಂಡ್ಸ್, ಸೊ ಐ ಹೋಪ್ ಇವತ್ತಿನ ಕ್ಲಾಸು ತುಂಬ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ನಾನು ಭಾವಿಸ್ತೀನಿ. ಸೊ ಕ್ಲಾಸ್ನ ವೈಂಡ್ ಮಾಡಲಿಕ್ಕಿಂತ ಮುಂಚೆ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್, ನನ್ನ
ಎಲ್ಲರ ಹತ್ರನೂ ಒಂದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ನನ್ನ ಚಾನಲ್ನ ಶ್ರೀ ವರ್ಲ್ಡ್ ಆಫ್ ಫ್ಯಾಷನ್ನ ಸಬ್ಸ್ಕ್ರೈಬ್ ಆಗಿ. ಸೊ ಕೆಳಗಡೆ ಆಪ್ಷನ್ ಇರುತ್ತೆ, ಬೆಲ್ ಆಪ್ಷನ್ನು, ಅದನ್ನು ಕ್ಲಿಕ್ ಮಾಡೋದ್ರಿಂದ ನಿಮಗೆಲ್ಲ ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಸಿಗ್ತದೆ. ಹಾಗೆ ಏನಾದರೂ ಕಾಮೆಂಟ್ಸ್ ಇದ್ದರೆ ದಯವಿಟ್ಟು ನೀವು ನನಗೆ ಕಾಮೆಂಟ್ಸ್ ಮಾಡಿ ತಿಳಿಸಿ, ಆಯಿತಾ? ಓಕೆನಾ? ಹಾಗೆ ಮ್ಯಾಕ್ಸಿಮಮ್ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸು ಮತ್ತು ರಿಲೇಟಿವ್ಸ್ ಜೊತೆ. ಹೀಗೆ ನಿಮ್ಮ ಸಪೋರ್ಟ್ ಮುಂದುವರಿಲಿ ಅಂತ ನಾನು ಭಾವಿಸ್ತೀನಿ. ಓಕೆ, ಲೆಟ್ಸ್ ಮೀಟ್ ಆನ್ ದ ನೆಕ್ಸ್ಟ್ ವಿಡಿಯೋ. ಓಕೆನಾ? ಥ್ಯಾಂಕ್ ಯು. ಬಾಯ್, ಟೇಕ್ ಕೇರ್.